ನೀವು ನೋಡ್ತಾ ಇದ್ರ ಆರ್ಮ್ಯಾಕ್ಸ್ ಕನ್ನಡ, ನಾನು ಸೀಮಾ ಬಂಗಾರಪ್ಪ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯ ನಿರ್ದೇಶಕರ ಬದಲಾವಣೆಗೆ ಆಗ್ರಹಿಸಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಡಳಿತಕ್ಕೆ ದೂರು ಮನವಿ ಸಲ್ಲಿಸಿದೆ. ಬಿಮ್ಸ್ ನಿರ್ದೇಶಕ ಡಾಕ್ಟರ್ ಗಂಗಾಧರ ಗೌಡ ಅವರ 4 ವರ್ಷದ ಅವಧಿ ಪೂರ್ಣಗೊಂಡಿದ್ದು ಅರ್ಹ ಹಾಗೂ ಅನುಭವಿ ವೈದ್ಯರಿಗೆ ನಿರ್ದೇಶಕ ಹುದ್ದೆ ನೀಡಬೇಕು ಅಂತ ಹೇಳಿ ವೇದಿಕೆ ಒತ್ತಾಯಿಸಿದೆ. ಇದೇ ವೇಳೆ ಆಸ್ಪತ್ರೆಯ ಜಿಲ್ಲಾಡಳಿತ ಹಾಗೂ ವಿವಿಧ ಖರೀದಿ ಮತ್ತು ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಲಾಗಿದೆ. ಒಂದು ಎಲ್ಲ ಮಾತ್ರೆಗಳು ಎಲ್ಲ ಹೊರಗಡೆ ತರಿಸ್ತಾರೆ, ಅದಕ್ಕೆಲ್ಲ ರೊಕ್ಕ ಎಲ್ಲ ಇವರೇ ಚಾರ್ಜ್ ಮಾಡಿ ಇವರೇ ತಗೊತಾರೆ. ಒಂದು LED ಬಲ್ಪ್ ಆಗಲಿ, ಒಂದು 120 ರೂಪಾಯಿ ಇದ್ದರೆ 350 ರೂಪಾಯಿ ಒಂದು LED ಬಲ್ಪು ಹಾಕಿದ್ದಾರೆ. ಒಂದು ಅಲ್ಲ ಹಗರಣ ಮಾಡಿರೋದು, ಪ್ರತಿಯೊಂದು ಹಗರಣ ಮಾಡಿದ್ದಾರೆ. ಅಂಥವ್ರಿಗೆ ಮತ್ತೆ ಸ್ಥಾನಮಾನ ಕೊಡ್ತಾಯಿದ್ದಾರೆ ಅಂದರೆ ನನಗೆ ಭಾರಿ ನೋವು ಬರ್ತಾಯಿದ್ವಿ. ಈ ಓಬಿಡಿ ಅದು ಹಳೆ ಓಬಿಡಿ ಬಳ್ಳಾರಿಯಲ್ಲಿ ಎಷ್ಟೋ ವರ್ಷದಿಂದ ಅದು ಬಂದಿದೆ. ಇದನ್ನೆಲ್ಲ ಗಂಗಾಧರ ಗೌಡ ಬಂದಾಗಿಂದ ರೊಕ್ಕದ ಆಸ್ಪತ್ರೆ ಮಾಡಿದ್ದಾರೆ, ಪ್ರೈವೇಟ್ ಆಸ್ಪತ್ರೆ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ಶಾಮೀನು ಹಾಕಿ ಅವ್ರನ್ನ ಅಲ್ಲಿ ಇದ್ದು ಖಂಡಿಸ್ತೀವಿ ಅಂತ ನಾವು ಇದು ಮಾಡ್ತೀವಿ. ನನ್ನ ಹೆಸರು ಬಂದವರು KP ಅರ್ಸನ್ ಅಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ಜಿಲ್ಲಾಧ್ಯಕ್ಷರು ಬಳ್ಳಾರಿ ನಗರ ಜಿಲ್ಲೆ. ಇವತ್ತಿನ ವಿಷಯ ಏನಂತಂದರೆ, ಗಂಗಾಧರ ಗೌಡ ಅವರು 4 ವರ್ಷದಿಂದ ಏನೆಲ್ಲ ಹಗರಣ ಮಾಡಿದ್ರು ಎಲ್ಲರಿಗೂ ಗೊತ್ತಿದ್ರು ಕೂಡ ಆದರೂ ಕೂಡ ನಮ್ಮ ಮಾನ್ಯ ಶಾಸಕರಾಗಲಿ ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಆಗಲಿ ಯಾವುದೇ ಕ್ರಮ ತಗೊಂಡಿಲ್ಲ ಅದ್ರ ಮೇಲೆ. ಆದರೂ ಕೂಡ ಅವರು ಇವಾಗ 4 ವರ್ಷದಿಂದ ಅವಧಿ ಮುಗಿದಿದೆ. ಆದರೂ ಕೂಡ ಪುನಃ ಮತ್ತೆ ಅವರೇ ಬರಬೇಕಂತಂದೇಳಿ ಬೆಂಗಳೂರು ಅಲ್ಲಿ ಇಲ್ಲಿ ಅಲಗಾಡ್ತಾ ಇದ್ದಾರೆ. ಆದರೂ ವೈದ್ಯರು ಭಾಳ ಜನ ಇದ್ದಾರೆ, ಬಟ್ ಇವ್ರಿಗೆ ಕೊಡಬೇಕಂತ ನಮ್ಮ ಉದ್ದೇಶನೇ ಇಲ್ಲ. ಹಳಬರು ಭಾಳ ಜನ ಇದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಬೇಕಂತಂದೇಳಿ ನಾನೊಂದು ಮನವಿ. LED ಬಲ್ಪ್ ಬಂದುಬಿಟ್ಟು ಸರ್ ಅದ್ರ ಬಂದುಬಿಟ್ಟು 70 ರೂಪಾಯಿ ಒಂದು LED ಬಲ್ಪ್ ಇದ್ದರೆ ಅದ್ರದ್ದು ಅವ್ರ ಬಿಲ್ಲಲ್ಲಿ ಒಂದು ಸರಿ 300 ರೂಪಾಯಿ ತೋರಿಸಿದ್ದಾರೆ. ಹಗರಣಗಳು ತುಂಬ ಆಗಿದ್ದಾವೆ. ಅದ್ರ ಬಗ್ಗೆ ಸೂಕ್ತ ಕ್ರಮ ನಡೆಸಬೇಕಂತಂದೇಳಿ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ತೀನಿ.